ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ಬೆಳಗಾವಿ ರಾಜಕೀಯದ ಬಗ್ಗೆ ಒಂದಿಷ್ಟು ಮಾತಾಡಲೇಬೇಕಾಗಿದೆ. ಯಾಕೆಂತಂದ್ರೆ ದಿನದಿಂದ ದಿನಕ್ಕೆ ಇಲ್ಲೇ ಕಾಂಪಿಟೇಷನ್ ಜೋರಾಗ್ತಾ ಇದೆ. ಯಾಕಂದ್ರೆ ಜಿಲ್ಲೆ ಮೇಲಿನ ಹಿಡಿತವನ್ನು ಆಲ್ರೆಡಿ ನಮ್ಮ ಜಾರಕಿಹೊಳಿ ಸಹೋದರರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಹೆಜ್ಜೆ ಆಗ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಇರುತ್ತಿರುವಂಥ ಮೇನ್ ಅರೈವಲ್ಸ್ ವಿರೋಧಿಗಳಂದರೆ ಯಾರಪ್ಪ? ಒಬ್ಬರು ಪ್ರವೇಶ್ ಕತ್ತಿ, ಇನ್ನೊಬ್ಬರು ಸೌದಿ. ಇವು ಇನ್ನುಳಿದವರು ತೆರೆ ಮರೆಯಲ್ಲಿದ್ದಾರೆ. ಆ ತೆರೆ ಮರೆಯಲ್ಲಿದ್ದವರು ಅವರು ಭೀಕರಣ ಇಲ್ಲಂತಲ್ಲ, ಆದರೆ ಅವರು ಓಪನ್ ಆಗಿ ಬರುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಅನ್ನುವಂಥ ಮಾತುಗಳು. ಮತ್ತು ಅದರಲ್ಲೂ ಸಹಜವಾಗಿ ಇಲ್ಲಿವರೆಗೆ ವಿಶೇಷವಾಗಿ ಜಿಲ್ಲೆಯಾದ್ಯಂತ ಸ್ವಲ್ಪ ಮೇಲ್ವರ್ಣೀಯ ಜನ್ಯ ಜಾತಿಗಳ ಹಿಡಿತ, ಅಂದರೆ ಲಿಂಗಾಯತ ಆಗಿರ್ಬೋದು, ಇನ್ನುಳಿದವ್ರದ್ದಾಗಿರ್ಬೋದು, ಹಿಡಿತಿದ್ದು ಸ್ಪಷ್ಟವಾದಂಥ ವಿಷಯ. ಆದರೆ ಇತ್ತೀಚೆಗೆ ಈ ಅಹಿಂದ ಸ್ಟಾರ್ಟ್ ಆದ್ಮೇಲೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರ ನೆಲೆಗಟ್ಟಿನಲ್ಲೇ ಇವತ್ತು ಜಾರಕಿಹೊಳಿ ಸಹೋದರರು ಮತ್ತು ಸಹೋದರರು ಒಕ್ಕೂಟದ ತಮ್ಮ ಸಮುದಾಯಗಳನ್ನು, ಬಿದ್ದ ಸಮುದಾಯಗಳನ್ನು ತಮ್ಮತ್ತ ಸೆಳೆಯುವಲ್ಲೇ ಯಶಸ್ವಿನೂ ಆಗ್ತಾ ಇದ್ದಾರೆ. ಈಗ ಅವ್ರಿಗೆ ಬೇಕಾಗಿದ್ದು ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿತ. ಅದಕ್ಕಾಗಿ ಅವರು ಹುಕ್ಕೇರಿ ಮತ್ತು ಅಥಣಿ ಇವೆರಡನ್ನೂ ಹೇಗಾದರೂ ಮಾಡಿ ಬಡಿಯಬೇಕು, ನಮ್ಮ ಮಂಡಲದಲ್ಲಿ ತೆಗೆದುಕೊಳ್ಳೇಬೇಕು ಅನ್ನುವಂಥದ್ದು. ಆದರೆ ರಾಜಕೀಯವಾಗಿ ಹಿಂದಿನ ಗುಂಡಾಗಿರಿ ಇವತ್ತು ಕಂಡು ಬರ್ತಾ ಇಲ್ಲ, ಅದು ಬರಬಾರ್ದು ಕೂಡ. ಯಾಕೆಂತಂದ್ರೆ ಇವತ್ತು ಜನ ಎಚ್ಚರ ಆಗ್ತಾ ಇದ್ದಾರೆ. ಹಿಂದೆಂದಿಗಿಂತಲೂ ಇವತ್ತು ಅಲರ್ಟ್ ಆಗಿದ್ದಾರೆ ಯುವ ಜನಾಂಗ. ಅದರಲ್ಲೂ ಕಲಿತವರು, ಯೋಚನೆ ಮಾಡುವಂಥವ್ರು ಇದ್ದಾರೆ. ಡಿಜಿಟಲ್ ಮೀಡಿಯಾ ಆಗ್ಯದ. ಒಂದು ಸಣ್ಣ ವಿಷಯ ಆದರೂ ದೊಡ್ಡದಾಗಿ ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ನೋಡ್ರಲ್ಲ, ಈಗಾಗಲೇ ನಮ್ಮ ಸೌದಿಯವ್ರ ಮೇಲೆ FIR ಆಗಿದ್ದು ಎಷ್ಟು ವೈರಲ್ ಆಯಿತು ಅನ್ನೋದಂಥದ್ದು. ಅಂದ್ರೆ ಗುಂಡಾಗಿರಿ ರಾಜಕೀಯ ಅದರಿಂದ ಹೊಡೆದು ಹೆಚ್ಚು ಯಾರಿಗೆ ಬಿಡ್ತದೆ ಅದು ಮಾಡಿದವರಿಗೆ. ಇವರು ಸೌದಿಯವರು ಸೌಮ್ಯವಾಗಿ ಏನೋ ಮಾಡ್ತಾಯಿದ್ರು ತೆರೆಮರೆಯಲ್ಲಿ. ಇವತ್ತು ಅದೊಂದು ಕೇಸ್ನಿಂದಾಗಿ, ಅದೇ ಕಾರಣದಿಂದ ಮುಖ್ಯಮಂತ್ರಿಯವರಿಂದಾಗಿ ಸಿಗುವ ಒಂದು ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲೇ ಮಿನಿಸ್ಟರ್ ಆಗುವ ಹೋಪ್ಸ್ ಇದ್ದಾವೆ, ಇಲ್ಲಂತಲ್ಲ. ಆದರೆ ಅದಕ್ಕೊಂದೊಂದು ಅಡ್ಡಗಾಲಾಗುವ ಸಾಧ್ಯತೆಗಳಿದ್ದಾವೆ. ಆಗ ಮತ್ತೆ ಹೊಸ ರಾಜಕೀಯ ಮಾಡುವಂಥ ಅನಿವಾರ್ಯತೆ ಬರ್ತದೆ. ಅದು ಬರಲಿ ಬಿಡಲಿ, ಮಂತ್ರಿಗಿರಿ ಬರಲಿ ಬಿಡಲಿ, ಈ ಸೌದಿಯವರು ಇವತ್ತು ಒಂದು ಹೊಸ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದೇ ರೀತಿಯಾಗಿ ಜಾರಕಿಹೊಳಿ ಸಹೋದರರು ಇಡೀ ಜಿಲ್ಲೆ ಮೇಲೆ ನಿಜವಾದ ಹಿಡಿತವನ್ನು ಸಾಧಿಸ್ಯಾರ. ಹಳೆಯ ಬೆಳಗಾವಿ ಜಿಲ್ಲೆ ಶೈಕ್ಷಣಿಕ ಚಿಕ್ಕೋಡಿ ಮೇಲಂತ ಈಗಾಗಲೇ MP ಆಗಿದ್ದಾರೆ. ಬೆಳಗಾವಿ MP ಕ್ಷೇತ್ರ ನಮ್ಮ ಶೆಟ್ಟರ್ ಅವರು ಇದ್ದಾರೆ. ಶೆಟ್ಟರ್ ಅವರು ಡಮಿ ಒಬ್ಬ MP ಅನ್ನುವಂಗಿದೆ. ಯಾಕಂದರೆ ಜಾರಕಿಹೊಳಿ ಅವರು ಹಾಕಿದ ಒಂದು ಗೆರೆಯನ್ನು ದಾಟುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಹೆಚ್ಚು ಗೆಲ್ಲಿಸ್ಕೊಟ್ಟವ್ರು ಇವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದು ಮತ್ತು ಏನಪ್ಪ ಅಂತಂದ್ರೆ ಹಿಂದಿದ್ದು ರಾಜಕೀಯ ಮಾಡೋದ್ರಲ್ಲೇ ನಿಜವಾಗಿಯೂ ಜಾರಕಿಹೊಳಿ ಸಹೋದರರು ಎಕ್ಸ್ಪರ್ಟ್. ಅನಿವಾರ್ಯ ಇನ್ನು ಯಾರೂ ಇಲ್ಲಪ್ಪ ಅಂತ ತಾವು ಮುಂದೆ ಬರುವಂಥ ಒಂದು ನಾಯಕತ್ವ ಗುಣ ಅವರಲ್ಲದ. ಈಗ ಅನಿವಾರ್ಯವಾಗಿ ಹುಕ್ಕೇರಿನ ಏನೋ ತಿಳ್ಕೊಂಡಿದ್ರು ಅವರು. ಮೋಸ್ಟ್ಲಿ ಹುಕ್ಕೇರಿ ಸಹ ನಮ್ಮ ಕೈಗೆ ಬರ್ಬೋದು ಅಂತೇಳಿ. ಯಾಕಂದ್ರೆ ರಮೇಶ್ ಕತ್ತಿಯವರು ಅಲ್ಲಿ ಆ ಭಾಗದ ಒಬ್ಬ ನಾಯಕರಾಗಿದ್ದರು, ವಿಶೇಷವಾಗಿ ಚಿಕ್ಕೋಡಿ ಭಾಗದಲ್ಲಿ, ಅದರಲ್ಲಿ ಹುಕ್ಕೇರಿಯಲ್ಲೇ ಅವರಿಲ್ಲ ಅಂದಮೇಲೆ ರಮೇಶ್ ಅವರಲ್ಲಿ ಅಂಥ ವ್ಯಕ್ತಿತ್ವ ಇರಲಿಕ್ಕಿಲ್ಲ ಅಂತೇಳಿ ಮಿಸ್ಕ್ಯಾಲ್ಕುಲೇಷನ್ ಮಾಡಿದ್ರು, ಏನೋ ಮಾಡಿದರು. ಬಟ್ ಅಲ್ಲಿ ಎಂಟ್ರಿ ಆದರು. ಅಲ್ಲಿ ಜನಗಳಿಗೆ ಇವರು ಸಪೋರ್ಟ್ ಮಾಡಿದ್ರು. ರಾಜೇಂದ್ರ ಪಾಟೀಲ್ ಅಂತವರು, ಇನ್ನುಳಿದವರು. ಇವತ್ತು ರಾಜೇಂದ್ರ ಪಾಟೀಲ್ ಅವರು DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರೆ ಆ ಮಾತು ಬೇರೆ. ಆದರೆ ನಿಜವಾಗಿ ಗೆದ್ದು ಬಂದಿದ್ದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ತಮ್ಮ ಮನುಷ್ಯೊಬ್ಬ ಇರಬೇಕಪ್ಪ ಅಲ್ಲೇ ಮಾಡಿದ್ದಾರೆ. ಹೀಗಾಗಿ ಈ ಕಾಂಪಿಟೇಷನ್ ಹುಕ್ಕೇರಿ ಮತ್ತು ವರ್ಸಸ್ ಜಾರಕಿಹೊಳಿ ಅವರು ಬಿದ್ದು ಬಿಟ್ಟದೆ. ಹುಕ್ಕೇರಿ ಅಂದರೆ ಇಟ್ ಮೀನ್ಸ್ ರಮೇಶ್ ಕತ್ತಿಯವರು ಇವತ್ತು ಇಡೀ ಹುಕ್ಕೇರಿ ಕ್ಷೇತ್ರ, ಯಮಕನಮಡಿ ಕ್ಷೇತ್ರ ಎರಡೂ ತನ್ನ ಕೈಗೆ ತೊಗೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಮಾಡೋದ್ರಿಂದಾಗೆ ಇನ್ನಷ್ಟು ನಮ್ಮ ಸೌದಿಯವ್ರ ಜೊತೆಗೆ ಗೆಳೆತನ ಹೆಚ್ಚು ಮಾಡ್ಕೊಂಡು ಹೊಸ ಪ್ಲ್ಯಾನ್ ಏನೋ ಮಾಡ್ತಾ ಇದ್ದಾರೆ. ಆದಷ್ಟು ಜಾರಕಿಹೊಳಿಯವರ ಪ್ರಭಾವಳಿ ತಮ್ಮ ಕ್ಷೇತ್ರಗಳಲ್ಲೇ ಮತ್ತು ತಮಗೆ ಅತ್ಯಂತ ಬೇಕಾದ ಕ್ಷೇತ್ರಗಳಲ್ಲಿ ಆಗಬಾರದು ಅನ್ನೋ ದೃಷ್ಟಿ ಇಟ್ಟುಕೊಂಡು ಏನೋ ಪ್ರಯತ್ನ ನಡೆಸಿದಾರೆ ಸುದ್ದಿಗಳಿದ್ದಾವೆ. ಇದು
ಒಂದು ರೀತಿಯಿಂದ ಇವತ್ತು ಜಾರಕಿಹೊಳಿ ಅವರು ಸವಾಲನ್ನು ಹೋದಿದ್ರು. ಅದೇ ಕಾಲಕ್ಕೆ ರಮೇಶ್ ಕತ್ತಿಯವ್ರಿಗೂ ಸವಾಲನೇ. ಯಾಕಂದ್ರೆ ಇವತ್ತು ಆರ್ಥಿಕವಾಗಿ, ರಾಜಕೀಯವಾಗಿ, ರಾಜ್ಯ ಮಟ್ಟದಲ್ಲ ಪ್ರಬಲ ಒಂದು ಕುಟುಂಬ ಇವತ್ತು ಜಾರಕಿಹೊಳಿ ಸಹೋದರ ಬಂದು ನಿಂತಿದ್ದಾರೆ. ನೆಕ್ಸ್ಟ್ ಸೇಮ್ ಏನು ಅನ್ನುವಂಥ ವಾತಾವರಣವಾದ DKಶಿ ಅವರ ಬದಲಾಗಿ ಅದು ಆಗ್ತದೋ ಇಲ್ಲೋ ಭವಿಷ್ಯಕ್ಕೆ ಬಿಟ್ಟಂಥದ್ದು. ಬಟ್ ಆ ದಿಶೆಯಲ್ಲಿ ಪ್ರಯತ್ನಗಳು ಮಾತ್ರ ನಡೆದಿದ್ದು ಸುಳ್ಳಲ್ಲ. ಇದೇ ಕಾಲಕ್ಕೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ನಾವು ಒಂದು ವಿಷಯವನ್ನು, ಸೌದಿ ಅವರು BJP ಹೋಗ್ಬೋದು, ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಿಗೆ ಬರ್ಬೋದು ಅಂತೇಳಿ. ಅದು ಕಾನೂನು ಅನಾಲಿಸಿಸ್ ಮಾಡಿದ್ದೀವಿ ಆ ಒಂದು ವಿಡಿಯೋದಲ್ಲೇ. ಅಂದ್ರೆ ಈ ಒಂದು ರಾಜಕೀಯ ಸಮೀಕರಣ ಬದಲಾಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇತ್ತ ಸೌದಿ ಮತ್ತು ರಮೇಶ್ ಕತ್ತಿ ಅವರು ಸಹಿತ ಬಲಿಷ್ಠ ಆಗ್ತಾ ಇದ್ದಾರೆ. ಜೊತೆಗೆ BJP ಸಹಿತ ದೊಡ್ಡ ಜಿಲ್ಲೆ ಆಗಿದ್ದರಿಂದಾಗಿ ಅದನ್ನು ಮರಳಿ ಪಡ್ಕೋಬೇಕು ಅನ್ನುವಂಥ ಪ್ಲ್ಯಾನ್ ಆಗ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಸಾಕ್ಷಿನ PL ಸಂತೋಷ್ ಅವರು ಬಂದು ಇಲ್ಲಿಗೆ ವಿಶೇಷವಾಗಿ ಬೆಳಗಾವಿ ಅಭಯ್ ಪಾಟೀಲ್ ಆಗಿರ್ಬೋದು, ರಮೇಶ್ ಕತ್ತಿ ಅವ್ರಿಗೆ ಆಗಿರ್ಬೋದು, ಮತ್ತು ಇನ್ನುಳಿದವ್ರಿಗೆ, ಮತ್ತು ಅದೇ ಕಾಲ ಗುಪ್ತವಾಗಿ ನಮ್ಮ ಸೌದಿಯವರ ಜೊತೆಗೆ ಏನೇನು ಸಂಪರ್ಕಗಳಾಗಿದ್ದಾವೆ ಅನ್ನೋದು ಸುದ್ದಿಗಳು ಇದ್ದಾವೆ. ಅಂದ್ರೆ ಹೊಸ ಪ್ಲ್ಯಾನ್ ಇವರು ಮಾಡ್ತಾ ಇದ್ದಾರೆ. ಇನ್ನು ಜಾರಕಿಹೊಳಿ ಅವ್ರನ್ನ ಪೂರ್ತಿ ಬಿಟ್ಟಿವಪ್ಪ ಅಂತಂದ್ರೆ ನಮ್ಮ ಪೂರ್ತಿ ಜಿಲ್ಲೆಯವರ ಕೈಯಲ್ಲಿ ಅವ್ರ ಅಂಡರದಲ್ಲಿ ಹೋಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಹೊಸ ಒಂದು ಏನಪ್ಪ ಅಂತಂದ್ರೆ ಸಮೀಕರಣ ಮಾಡ್ತಾ ಜಾರಕಿಹೊಳಿಯವರ ವಿರೋಧ ಭಾವ ಇರುತ್ತಿರುವಂಥ ಆದರೆ ಹೊರತುವರಿಸಲಾರಕ್ಕೆ ಆಗಲಾರಂಥ ಕೆಲವೊಂದು ಜನರನ್ನು, MLAಗಳನ್ನು, ಇನ್ನುಳಿದವ್ರನ್ನ ತಮ್ಮ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ, ಜೊತೆ ತಮ್ಮ ಒಂದು ಯಾಕಪ್ಪ ಅಂತಂದ್ರೆ ಇವತ್ತು ಏನಾಗ್ಯದ ಅವ್ರಿಗೂ ಸೌದಿ ಮತ್ತು ಕತ್ತಿಯವ್ರಿಗೆ ಅಸ್ತಿತ್ವದ ಪ್ರಶ್ನೆ ಬಂದದ. ಹುಕ್ಕೇರಿ ಈಗ ಅನಿವಾರ್ಯವಾಗಿ ವಿದ್ಯುತ್ ಸಂಘದ ಸಲುವಾಗಿ ಹೋರಾಟ ಬಂದಾಗ ಅನಿವಾರ್ಯವಾಗಿ ಗೆದ್ದು ಕೊಡಬೇಕಾದಂಥ ಪರಿಸ್ಥಿತಿ ರಮೇಶ್ ಕತ್ತಿಯವ್ರಿಗೆ ಬಂದುಬಿಟ್ಟಿದ್ದಾವತ್ತ. ಯಾಕಂದ್ರೆ ಪೂರ್ತಿ ಒಳಗೆ ಎಂಟ್ರಿ ಆಗಿ ಬಿಟ್ಟಿದ್ರು ಅವರು. ಹಿರಣ್ಯಕೇಶಿ ಕೈಲಿ ತೊಗೊಂಡ್ರು, ಆದರೆ ಹಿಂದೆ ವಿದ್ಯುತ್ ಸಂಘ ತೊಗೊಂಡ್ಬಿಟ್ರು, DCC ಬ್ಯಾಂಕಿಂದ ಮನೆಗೆ ಕಳಿಸಿಬಿಟ್ರು ಇವರನ್ನು. ಇಂಥ ಪ್ರಸಂಗ ಬಂದಾಗ ಇನ್ನು ಇದನ್ನು ಒಂದು ಬಿಟ್ಟುಬಿಟ್ಟಪ್ಪ ನಾನು ಇಲೆಕ್ಷನ್ದಿಂದ ದೂರ ಉಳಿದ ಅಂದ್ರೆ ನಮ್ಮ ಅಸ್ತಿತ್ವ ಹೋಗಿಬಿಡ್ತದೆ, ರಾಜಕೀಯ ಅಸ್ತಿತ್ವ ಅನ್ನೋ ಕಾರಣಕ್ಕಾಗಿ ತಡಬಡಿಸಿದ್ದಂಥ ರಮೇಶ್ ಕತ್ತಿ ವಿದ್ಯುತ್ ಸಂಘವನ್ನು ಉಳಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಆದರೆ ಆಲ್ರೆಡಿ ಹುಕ್ಕೇರಿ ತಾಲೂಕಿನಲ್ಲೇ ತಮ್ಮ ಪ್ರಭಾವಳಿಯನ್ನು ಜಾರಕಿಹೊಳಿ ಸಹೋದರರು ಹಂಬಿಸಿಕೊಂಡಿದ್ದಾರೆ, ಬಿತ್ತರಿಸ್ಕೊಂಡಾರೆ. ಅದನ್ನು ಈಗ ಓಡಿಸಲೇಬೇಕು ಅನ್ನೋಂಥ ಏನು ಓಪನ್ ಆಗಿ ಮಾತಾಡ್ತಿದ್ದಾರೆ ಭಾವಾವೇಶದಿಂದ. ಆದರೆ ಭಾವಾವೇಶದಿಂದ ಮಾತಾಡೋದು ಬೇರೆ, ವಾಸ್ತವವಾಗಿ ಅವರನ್ನು ಅಲ್ಲಿ ತೆಗೆದು ಹಾಕೋದು ಭಾಳ ಕಷ್ಟದ ಕೆಲಸ ಅನ್ನೋದು ಅವ್ರಿಗೂ ಗೊತ್ತದ. ಅದಕ್ಕಾಗಿ ಅವ್ರು ಹೊಸದಾಗಿ ಇವತ್ತು ಅನಿವಾರ್ಯದ ಸೌದಿ ಅವ್ರಿಗೆ ಹೇಳ್ತಾನೆ ಅವ್ರಿಗೆ. ಜೊತೆಗೆ ಇವತ್ತು ಮೊದಲಷ್ಟು ಒಳ್ಳೆಯ ಪ್ರೀತಿ ವಿಶ್ವಾಸ ನಮ್ಮ VL ಪಾಟೀಲ್ ಕುಟುಂಬದ ಜೊತೆಗೆ ಇಲ್ಲ ಅನ್ನೋದು ಗೊತ್ತದ ಜಾರಕಿಹೊಳಿ ಜೊತೆಗೆ. ಅವರು ಸಹ ಪ್ರತಾಪ್ರಾವ್ ಅವರು ಕಡಾಡಿ ನಮ್ಮ ಮಾದೇಶ್ ಕಡಾಡಿ ಅವರ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಡೋದು ಹೋದ್ರೆ ನಾವು JDSನ ಕೊಡಿಸ್ತೀವಿ ಅನ್ನೋ ಮಾತನ್ನು ಗಮನಿಸಿದಾಗ ಸಹಜವಾಗಿ ಈ ರಾಯಬಾಗ, ಅಥಣಿ, ಹುಕ್ಕೇರಿ ಸುತ್ತಮುತ್ತ ವಿಶೇಷವಾಗಿ ಇವರು ಚಿಕ್ಕೋಡಿಯಲ್ಲಿದ್ದಂಥ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಎರಡು ಕಡೆ ಮೃದಂಗಂ ಇದ್ದಂಗೆ ಅವರು ಇತ್ತು ಠುಮ್ ಯಾವುದು ಬಲ ಹೆಚ್ಚಾಗ್ತದೆ ಮೋಸ್ಟ್ಲಿ ಆ ಕಡೆ ಸರಿಯುವಂಥ ಒಂದು ಮನೋವೃತ್ತಿ. ಆದರೆ ಅವರಿಗೆ ನಮ್ಮ ಕೆಲಸ ಆಯಿತು, ತಾವಾಯಿತು, ನಮ್ಮ ಕ್ಷೇತ್ರ ಆಯಿತು. ಯಾರು ಗೆದ್ದರು, ಯಾರು ಪ್ರಭಾವಳಿ ಆಗ್ತಾರೆ ಜಿಲ್ಲಾ ಮಟ್ಟದಲ್ಲಿ ಅನ್ನೋದು ಅವ್ರಿಗೂ ಆಸೆ ಇದ್ದರೂ ಸಹ ಓಪನ್ ಆಗಿ ತೋರಿಸ್ಕೊಳ್ಳೋದು ಹೊರಟಿದ್ದಾರೆ. ಹೀಗಾಗಿ ಇನ್ನುಳಿದು ಅದೇ ರೀತಿ ಇಲ್ಲೇ ನಾವು ನೋಡ್ಬೋದು. ರಾಮದುರ್ಗ ಬಂದಾಗ ಇಲ್ಲಿ ಪಟ್ಟಣವ್ರು ಸಹಿತ ಅಷ್ಟೇ, ಪಟ್ಟಣವರಾಯಿತು, ಯಾದವಾಡ ಅವರಾಯಿತು, ಏನಿದು ಅವರಿಬ್ಬರ ಮಧ್ಯದಲ್ಲಿ ಕಾಂಪಿಟೇಷನ್. ಮೂರನೇದವ್ರು ಬಂದ್ರೆ ತಾವು ಒಂದು ಅನ್ನುವಂಥ ಮೆಸೇಜ್ ಈಗಾಗಲೇ DCC ಬ್ಯಾಂಕಿನ ನೆಲೆಯಲ್ಲಿ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಬಾಲಚಂದ್ರ ಅವರು ಎಂಟ್ರಿ ಹೊಡೆಯೋ ಸಂದರ್ಭದಲ್ಲೇ ಅದನ್ನ ಎಂಟ್ರಿ ಆಗದಂಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ತಡೆದು ಒಂದು ಇತಿಹಾಸ ಅದು. DCC ಬ್ಯಾಂಕ್ನಲ್ಲೂ ಅಷ್ಟೇ. ಇದರರ್ಥ ನಾವು ತಿಳ್ಕೊಬೇಕಾಗಿದೆ. ರಾಮದುರ್ಗ ಆಯಿತು ಮತ್ತು ಬೈಲಹೊಂಗಲು ಸಹಿತ ಈ ಜಾರಕಿಹೊಳಿ ಸಹೋದರರ ಎಂಟ್ರಿಗೆ ಅದು ಸಹಿತ ಅಲ್ಲೇ ನಮ್ಮ ಮಹಾಂತೇಶ್ ಕೌಜುಲ್ಗಿ ಅವರು ಅಡ್ಡಗಾಲಿದ್ದಾರೆ ಅನ್ನೋದು. ಇನ್ನು ಬೆಳಗಾವಿ ಮತ್ತು ಬಂದ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರು ತಮ್ಮ ಅಸ್ತಿತ್ವ ಪೆಟ್ಟು ಬರೋ ಕಂಡ್ರು ಅವರು ಸೆಟಲ್ ನಿಲ್ತಾರೆ ಅನ್ನೋದು ಈಗಾಗಲೇ ಕಂಡುಕೊಂಡಿದ್ದಾರೆ. ಹೀಗಾಗಿ ಇವೆಲ್ಲ ಫಸ್ಟ್ ಆ್ಯಂಡ್ ಮೈನಸ್ ತಿಳ್ಕೊಂಡಿರುವಂಥ ರಮೇಶ್ ಕತ್ತಿಯವರು ಮತ್ತು ಸೌದಿಯವರು ಈ ಸಲ ಹೊಸ ರಾಜಕೀಯ ಪ್ಲ್ಯಾನ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆ ಅಲ್ಲಿ ಮುಖ್ಯವಾಗಿ ತಾವು ಬೆಳಿಬೇಕು ಅನ್ನೋಂಥ ಅಭಿಲಾಷೆ ಜಬರ್ದಸ್ತಾಗಿ ಜಾರಕಿಹೊಳಿ ಸಹೋದರರಲ್ಲಿದ್ದರೆ ನಮ್ಮನ್ನು ನಾವು ಉಳಿಸಬೇಕು ನಮ್ಮ ಕ್ಷೇತ್ರದಲ್ಲೇ ಅನ್ನುವಂಥ ಪ್ರಬಲ ಆಕಾಂಕ್ಷೆ ರಮೇಶ್ ಕತ್ತಿ ಮತ್ತು ಸೌದಿಯವರಿಗೆ ಹುಟ್ಟಿದ್ರಿಂದಾಗಿ ಹೊಸ ರಾಜಕೀಯ ಸಮೀಕರಣಗಳು ಈ ಸಂದರ್ಭದಲ್ಲಿ ಆಗ್ಬೋದು. 2022 ಸಮೀಪದಲ್ಲೇ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ.
ಮತ್ತು ಇನ್ನೂ ಒಂದು ಏನು ಕೇಳಿ ಬರ್ತಾ ಇದೆ ಅಂದ್ರೆ, ವಿಶೇಷವಾಗಿ ಗೋಕಾಕ್ ಮತ್ತು ನಮ್ಮ ಅರಬಾವಿ ಎರಡು ಕ್ಷೇತ್ರಗಳಲ್ಲಿ ಅಂತ ಹೇಳ್ಕೊಳ್ಳುವಂಥ ವಿರೋಧಿಗಳು ಇಲ್ಲ ಅನ್ನೋದು ಈಗಲೇ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಒನ್ ಸೈಡೆಡ್ ಆಗಿ ಏನೋ ಲಾಸ್ಟ್ ಟೈಮ್ ನಮ್ಮ ಕರಾಡಿಯವರು ಒಂದಿಷ್ಟು ವಿರೋಧದ ಹೋಟ್ಗಳು ತೊಗೊಂಡ್ರು, ಮಾಡಿದರು, ಸಮೀಪ ಬಂದಿದ್ದು ಗೆಲುವಿಗೆ, ಆದರೆ ಆಗಲಿಲ್ಲ. ಎಂದು ಈ ರೀತಿಯಾಗಿ ಅಶೋಕ್ ಪೂಜಾರಿಯವರು ಸೋತಿದ್ದನ್ನು ನಾವು ಗಮನಿಸಬೇಕಾಗೋದಿಲ್ಲ. ಹೀಗಾಗಿ ಈ ಸಲನೂ ಅವ್ರಿಗೆ ರಮೇಶ್ ಜಾರಕಿಹೊಳಿ ಅವ್ರ ಕೈಯಿಂದ ಈ ಗೋಕಾಕ್ ಕ್ಷೇತ್ರ ಕಳಿಸ್ಕೊಡೋದ್ರ ಸುಲಭದ ಕೆಲಸ ಅಲ್ಲ, ಅವ್ನಿಗೆ ಗೊತ್ತದ. ಅರಬಾವಿ ಕ್ಷೇತ್ರದಲ್ಲೂ ಅಷ್ಟೇ. ಯಾಕಂದರೆ ಇವತ್ತು ಅರಬಾವಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಗೂ ತನ್ನ ಸಂಬಂಧಗಳನ್ನು, ವಿಶ್ವಾಸವನ್ನು ಬೆಳೆಸಿಕೊಂಡಂಥ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಅಷ್ಟೇ ಪ್ರಬಲವಾಗಿ ವಿರೋಧಿಸಿ ಗೆಲ್ಲುವಂಥವ್ರು ಯಾರಿದ್ದಾರೆ ಅನ್ನುವಂಥ ಹುಡುಕಾಟವನ್ನು ನಡೆಸಿದ್ದಾರೆ ಕತ್ತಿ ಮತ್ತು ಸೌದಿಯವರು. ಯಾಕಂದರೆ ಎರಡೂ ಕ್ಷೇತ್ರಗಳು ಪ್ರಬಲವಾಗಿ ಅವರ ಅಂಡರ್ದಲ್ಲಿದ್ದಂಗೆ ಅದ. ಕೆ ಮಾಡಿದ ಮಾತ್ರ ಈ ಸಲ ಅಷ್ಟಗಿ ಅವರಂತಂದ ಸತೀಶ್ ಅವ್ರಿಗೆ ಡೆಡ್ಲಿ ಕಾಂಪಿಟೇಷನ್ ಮಾಡೋ ಸಾಧ್ಯತೆಗಳಿದ್ದಾವೆ. ಅಂದರೆ ಅವರು ಪ್ಲ್ಯಾನ್ ನಡೆಸಿದ್ದಾರೆ 3 ಕ್ಷೇತ್ರಗಳಿಂದ ಈ ಸಹೋದರರನ್ನು ಇಳಿಸಬೇಕು ಅನ್ನುವಂಥದ್ದು. ಮತ್ತು ಆ ಭಾಗದಲ್ಲೇನು ಮುಂಬರುವ 2029 MP ಇಲೆಕ್ಷನ್ದಲ್ಲೂ ಸಹಿತ ಈ ಸಲ ಜಾರಕಿಹೊಳಿ ಸಹೋದರರ ಮಗಳಾದಂತಹ ಪ್ರಿಯಾಂಕರವರೆಗೂ ಪ್ರಬಲ ಸ್ಪರ್ಧೆಯನ್ನು ಹುಟ್ಟುವಂಥ ಪ್ಲ್ಯಾನ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥವು. ಒಟ್ಟಾರೆಯಾಗಿ ಇವರಿಬ್ಬರ ಮಧ್ಯದ ಈ ಎರಡೂ ಸಂಘಟನೆಗಳ ಮಧ್ಯೆಲ್ಲ ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯ ಬಂದು ನಿಂತದ. ಬಟ್ ಈಗ ಮಾತ್ರ ತುರ್ತ ಜಾರಕಿಹೊಳಿ ಸಹೋದರರ ಕೈ ಮೇಲಾಗ್ಯದ, ಹಿಡಿದನು ಜೋರದ. ಇದು ಉಳಿಸ್ಕೊಂಡು ಹೋಗ್ತಾರಾ ಅನ್ನೋ ಪ್ರಶ್ನೆನೂ ಅದ. ಯಾಕಂದ್ರೆ ಎದುರಾಳಿ ಅಷ್ಟು ಬಲಿಷ್ಠ ಅಲ್ಲಂತ ಇವ್ರು ತಿಳ್ಕೊಂಡಿದ್ರು, ಅವ್ರು ತಿಳ್ಕೊಂಡಷ್ಟು ಈಜಿನೂ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವರಿಂದ ಅನೇಕರು ಇನ್ನೂ ಜಾರಕಿಹೊಳಿ ಸಹೋದರರು ಬೆಳೆಯಲಾರದಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಬಯಸೋರು ಭಾಳ ಇದ್ದಾರೆ. ನೋಡ್ರಿ ಏನಾಗ್ತದೆ. ಮತ್ತು ಸಂದರ್ಭ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಾ ತಗೋ. ಒಟ್ಟಿನಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆ ಜಾರಕಿಹೊಳಿ ವರ್ಸಸ್ ಸೌದಿ ಆ್ಯಂಡ್ ಕತ್ತಿ ಅಂತ ಮಾತು ಹೇಳಬೇಕಾಯ್ತು ಅಂತ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು 16 ನ್ಯೂಸ್ ಅರ್ಥ ತರಗಳು ಸತ್ಯದ ಕೈಗಳಲ್ಲಿ ವಂದನೆಗಳು.